ನಮಸ್ಕಾರ ಅಭ್ಯರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮಹತ್ತರವಾದಂತಹ ಘೋಷಣೆ ಮಾಡಿರುವಂಥದ್ದು, ಭಾಳಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿರುವಂಥದ್ದು. ಕ್ರೈಸ್ ವಿವಿಧ ವಸತಿ ಶಾಲೆಗಳ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು 767 ಹುದ್ದೆಗಳನ್ನು ಕರೆದಿರುವಂಥದ್ದು ಒಟ್ಟಾರೆಯಾಗಿ. ಇದರ ಅರ್ಜಿ ಪ್ರಕ್ರಿಯೆ ಈಗಾಗಲೇ ಜೋರಾಗಿ ನಡೀತಿದೆ. ಇದರ ಮಧ್ಯದಲ್ಲಿ ನಮ್ಮ ಚಾನಲಲ್ಲಿ ಕೂಡ ನಾವು ಸಣ್ಣ ಪುಟ್ಟ ಒಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನಿಮಗೇನಾದರೂ ಡೌಟ್ಗಳಿದ್ದಲ್ಲಿ ನಮಗೆ ಮಾಹಿತಿಗಳನ್ನು ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು. ನೋಡಿ, ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು, ಯಾರು ಈಗಾಗಲೇ ಕನ್ನಡ ಸಬ್ಜೆಕ್ಟನ್ನು ಓದಿದ್ದೀರಿ, ಕನ್ನಡ ಭಾಷೆಯಲ್ಲಿ ನೀವು ಶಿಕ್ಷಣವನ್ನು ಪಡೆದು ಉನ್ನತ ಶಿಕ್ಷಣ ಪಡೆದು ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡವರಿಗೆ ಒಂದು ಗುಡ್ ನ್ಯೂಸನ್ನು ಇವರು ಇಲಾಖೆ ವತಿಯಿಂದ ಬಂದಿರುವಂಥದ್ದು. ಅವುಗಳ ಹುದ್ದೆಗಳು ಎಷ್ಟಿದ್ದಾವೆ, ಅದಕ್ಕೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಇದು ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಿಸಿದಂಥ ವಿಡಿಯೋ ಆಗಿರುತ್ತೆ. ನೋಡಿ ಅಭ್ಯರ್ಥಿಗಳೇ, ಇದು ನಿಮ್ಮಗಳಿಗೆ ಆದೇಶ ಬಂದಿರುವಂಥ 10/7/2026 ಉಳಿಕೆ ಮೂಲ ವೃಂದದಿಂದ, ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ವತಿಯಿಂದ, ಹೈದರಾಬಾದ್ ಕರ್ನಾಟಕ ಬೇರೆ ಇದ್ದಾವೆ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬೇರೆ ಇದ್ದಾವೆ. ಸೊ ಇದು ಉಳಿಕೆ ಮೂಲ ವೃಂದದಿಂದ ಖಾಲಿ ಇರುವಂಥ ಹುದ್ದೆಗಳನ್ನು ಗ್ರೂಪ್ ಸಿ ಒಳಗಡೆ ಭರ್ತಿ ಮಾಡ್ಕೊತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಕನ್ನಡ ಭಾಷೆ ಶಿಕ್ಷಕರು 103 ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ 100 ಹೊಸ ಹುದ್ದೆಗಳು ಮತ್ತು 3 ಹಿಂಬಡ್ತಿ ಹುದ್ದೆಗಳನ್ನು ಸೇರಿಸಿ 103 ಹುದ್ದೆಗಳನ್ನು ಕೊಡ್ತಾ ಇರುವಂಥದ್ದು. ಸ್ಯಾಲ್ರಿ ನೋಡ್ತಾ ಇದ್ದೀರಿ, ನಿಮ್ಗಳಿಗೆ ಸ್ಯಾಲ್ರಿ 54,175 ರೂಪಾಯಿದಿಂದ 99,400 ತನಕನೂ ಕೂಡ ಇದು ಕನ್ನಡ ಭಾಷಾ ಶಿಕ್ಷಕರಿಗೆ ವೇತನವನ್ನು ನಿಗದಿ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಅರ್ಹತೆ ಏನು ಹೊಂದಿರಬೇಕು, ತುಂಬ ಇಂಪಾರ್ಟೆಂಟ್ ಅರ್ಹತೆ ರೀ. ವಿದ್ಯಾರ್ಥಿ ಏನು ಹೊಂದಿರಬೇಕಂತಂದರೆ ನೋಡ್ತಾ ಇದೆ, ಕನ್ನಡ ಭಾಷೆ ಶಿಕ್ಷಕರು ಒಂದನೇದ್ದು ವಿದ್ಯಾರ್ಥಿ ಏನಪ್ಪ ಅಂದರೆ ಇಲ್ಲಿ ಮಾನ್ಯತೆ ಪಡೆದಿರುವಂಥ ಒಂದು ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯಲ್ಲಿ ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಅಂದರೆ ಒಂದು ಸಬ್ಜೆಕ್ಟ್ ನೀವು ಆರ್ಟ್ಸಲ್ಲಿ ಓದಿರಬೇಕು. ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗುವಂಥ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರಬೇಕು. ಆಮೇಲೆ ಮತ್ತು ಇನ್ನೊಂದು ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ BEd ಪದವಿಯನ್ನು ಪಡೆದಿರಬೇಕು. ಅಥವಾ ಸ್ನಾತಕೋತ್ತರ ಪದವಿ ಇಲ್ಲಿ ಕನ್ನಡ ಐಚ್ಛಿಕ ವಿಷಯನಾಗಿ ಅಭ್ಯಸಿಸಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇಷ್ಟು ಅರ್ಹತೆಗಳು. ಅಂದರೆ ಒಂದು ಸಬ್ಜೆಕ್ಟ್ ನೀವು ಕನ್ನಡ ಕಂಪಲ್ಸರಿ ಓದಿರಲೇಬೇಕು. ಅಂದರೆ ನೀವು ಏನು ಮಾಡ್ತೀರಪ್ಪ ಅಂದರೆ ಅರ್ಹತೆಯನ್ನು ಪಡ್ಕೊಂಡಿರ್ತೀವಿ. ಮತ್ತು ಹೆಚ್ಚುವರಿಯಾಗಿ ಅರ್ಹತೆ ಏನಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಹೆಚ್ಚುವರಿ ಅರ್ಹತೆಯೂ ಕೂಡ ಕೊಟ್ಟಿದ್ದಾರೆ. ಏನಂತಂದರೆ ಇಲ್ಲಿ ಕ್ರಮಶಃ 1 ರಿಂದ 6 ಶಿಕ್ಷಕರ ಹುದ್ದೆಗೆ ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು, ಹಿಂದಿ ಭಾಷೆ ಶಿಕ್ಷಕರು, ವಿಜ್ಞಾನ ಭಾಷೆ ಶಿಕ್ಷಕರು, ಗಣಿತ ಭಾಷೆ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು ಕರ್ನಾಟಕ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪೇಪರ್ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕ ಅರ್ಹತಾ ಪರೀಕ್ಷೆ CTETಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರ್ತಾರೆ. ಅಂದರೆ ಮೇಲಿಂದ ಹೊರತುಪಡಿಸಿ ಇದನ್ನೂ ಕೂಡ ನೀವು ಏನು ಮಾಡಿರಬೇಕು ಅಂದರೆ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ಇದರಲ್ಲಿ ಪಾಸ್ ಆಗಿರೋ TET ಅಥವಾ CTETಯಲ್ಲಿ ಕಂಪಲ್ಸರಿ ಪಾಸ್ ಆಗಿರಬೇಕು.